ಈಗ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂಥ ಪ್ರಮುಖ ಭಾಷಣಕ್ಕಾಗಿ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ. ಹೊತ್ತಾಗಿದೆ. ಈಗ ನಮ್ಮನ್ನು ಉದ್ದೇಶಿಸಿ ಮಾಜಿ ಸಂಸದರು, ರಾಷ್ಟ್ರೀಯ ಆದಿವಾಸಿ ಅಧಿಕಾರ ಮಂಚ್ನ ಉಪಾಧ್ಯಕ್ಷರು ಆಗಿರುವಂಥ ಸಂಗಾತಿ ಬೃಂದಾ ಕಾರಟ್ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಅದರ ತರ್ಜುಮೆಯನ್ನು ನಮ್ಮ ರಾಜ್ಯದ ಮುಖಂಡರಾಗಿರುವಂಥ ಕೃಷ್ಣೇಗೌಡರು ತರ್ಜುಮೆಯನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆತ್ಮೀಯ ಮಿತ್ರರೇ, ಸೋಲ್ಮೇಲು ನಮಸ್ಕಾರಂ. On this important day when we are fighting for the rights of the Koraga community, and why I say it is a very important occasion, because today under the banner of the Karnataka Adivasi Hakkura Samanvay Samiti, we are gathered here for the rights of the most oppressed PVTG community, which is the Koraga community. And we are here together to fight for their rights. ನಾನು ಯಾಕೆ ಇದನ್ನು ಬಹಳ ಮುಖ್ಯ ಅಂತ ಕರೀತಾ ಇದ್ದೀನಿ ಈ ದಿನವನ್ನು ಅಂತ ಹೇಳಿದ್ರೆ, ನಾವೆಲ್ಲರೂ ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ಅಡಿನಲ್ಲಿ ನಾವು ನೆರೆದಿದ್ದೀವಿ. ಯಾಕೆ ನೆರೆದಿದ್ದೀವಿ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಆದಿವಾಸಿ ಕೊರಗ ಸಮುದಾಯದ ಬೇಡಿಕೆಗಳನ್ನು ಕೇಳಲಿಕ್ಕೆ ನಾವಿಲ್ಲಿ ನೆರೆದಿದ್ದೀವಿ. ಆ ಕಾರಣಕ್ಕಾಗಿ ಈ ದಿನ ಅತ್ಯಂತ ಮಹತ್ವದ ದಿನ ಆಗಿದೆ. It is important because today we have in Delhi a government run by a party, the BJP, and its mentor and organizer, the RSS, which has one slogan: divide, divide, divide. ಇವತ್ತು ದೆಹಲಿನಲ್ಲಿ ಒಂದು ಸರ್ಕಾರ ಆಡಳಿತವನ್ನು ಮಾಡ್ತಾ ಇದೆ. ಆ ಸರ್ಕಾರವನ್ನು ನಿಯಂತ್ರಿಸಿ ನಿರ್ದೇಶನ ಮಾಡಿ ಅದಕ್ಕೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ RSS ಅಡಿನಲ್ಲಿ ಆ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆ ಸರ್ಕಾರದ ಒಂದೇ ಘೋಷಣೆ ಅಂತ ಹೇಳಿದ್ರೆ, ಎಲ್ಲರನ್ನೂ ಒಡೀರಿ ಅಂದರೆ ವಿಭಾಗಿಸಿ, ಅವರ ಐಕ್ಯತೆಯನ್ನು ವಿಭಾಗಿಸಿ ಅಂತ ಹೇಳ್ತಕ್ಕಂಥದ್ದೇ ಆ ಪಕ್ಷದ ಘೋಷಣೆ ಆಗಿದೆ. They want to divide the SCs and the STs. They want to divide the OBCs. They want to divide the Hindus and the Muslims. The British policy of divide and rule. ಅವರು SC ಮತ್ತು STಗಳನ್ನು ವಿಭಾಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಹಿಂದುಳಿದ ವರ್ಗವನ್ನು ವಿಭಾಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಮರನ್ನ ವಿಭಾಗಿಸಿ ಹೊಡಿಲಿಕ್ಕೆ ನೋಡ್ತಾ ಇದ್ದಾರೆ. ಅವರು ಬ್ರಿಟಿಷ್ನವರು ಯಾವ ನೀತಿಯನ್ನು ಒಡೆದು ಆಡ್ತಕ್ಕಂಥ ನೀತಿಯನ್ನು ಅನುಸರಿಸ್ತಾ ಇದ್ರು, ಅದೇ ನೀತಿಯನ್ನು ಈಗ ಕೇಂದ್ರದಲ್ಲಿರ್ತಕ್ಕಂಥವರು ಅನುಸರಿಸ್ತಾ ಇದ್ದಾರೆ. Today among you, along with the Koraga community, there are so many others socially oppressed, class exploited. There are so many here who have come with one slogan: justice for the Koraga community. ನಾವಿಲ್ಲಿ ಕೊರಗರಿಗೆ ನ್ಯಾಯ ಕೇಳಲಿಕ್ಕೆ ಸೇರಿದ್ದೀವಿ. ಅವ್ರ ಜೊತೆ ಸಾಮಾಜಿಕ ದಮನಕ್ಕೊಳಗಾದವರು, ಆರ್ಥಿಕ ಶೋಷಣೆಯೊಳಗಾಗಿರ್ತಕ್ಕಂಥ ವರ್ಗ ಎಲ್ಲರೂ ಸೇರಿದ್ದೀವಿ. ನಮ್ಮೆಲ್ಲರ ಒಂದೇ ಒಂದು ಘೋಷಣೆ ಏನು ಅಂತ ಹೇಳಿದ್ರೆ, ಕೊರಗರಿಗೆ ನ್ಯಾಯ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದೇ ನಮ್ಮ ಒಂದೇ ಒಂದು ಘೋಷಣೆ ಆಗಿದೆ. That is the power of solidarity. ಈ ರೀತಿ
ಐಕ್ಯತೆಯಿಂದ ಕೆಲಸ ಮಾಡ್ತಕ್ಕಂಥದ್ರ ಶಕ್ತಿ ಏನು ಅಂತ ಹೇಳಿ ನಾವು ತೋರಿಸ್ತಾ ಇದ್ದೀವಿ. They say, divide, divide, divide. And we say, unite, unite, unite. ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಐಕ್ಯತೆಯನ್ನು ಒಡೀರಿ 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 ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಐಕ್ಯತೆಯನ್ನ ಬೆಸಿರಿ 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 ಅಂತ ನಾವು ಹೇಳ್ತಾ ಇದ್ದೀವಿ. We fight and unite ನಾವು ಹೋರಾಟ ಮಾಡ್ತೀವಿ, ಐಕ್ಯತೆಯನ್ನು ಸಾಧಿಸ್ತೀವಿ. against the exploitation of the capitalist system. ಆರ್ಥಿಕ ಬಂಡವಾಳಶಾಹಿಯ ಶೋಷಣೆಯಿಂದ ನಾವು ಕೊನೆಗಾಣಿಸ್ತೀವಿ. We unite and fight against the toxic caste system existing still in India today. ಭಾರತದಲ್ಲಿ ಇನ್ನೂ ಅಸ್ತಿತ್ವದಲ್ಲಿರ್ತಕ್ಕಂಥ ಅತ್ಯಂತ ವಿಷಕಾರಿಯಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆಯ ವಿರುದ್ಧ ನಾವು ಐಕ್ಯತೆಯಿಂದ ಹೋರಾಡ್ತೀವಿ, ಅದರ ವಿರುದ್ಧ ಗೆಲ್ತೀವಿ. We unite and fight for the rights of women. ಮಹಿಳೆಯರ ಹಕ್ಕುಗಳಿಗಾಗಿ ನಾವು ಹೊಂದಾಗ್ತೀವಿ ಮತ್ತು ಹೋರಾಟವನ್ನು ಮಾಡ್ತೀವಿ. That is our weapon, my dear friends. ಅದೇ ನಮ್ಗಿರ್ತಕ್ಕಂಥ ಶಸ್ತ್ರ. And nobody can take that weapon away from us. ಆ ಹೋರಾಟದ ಅಸ್ತ್ರ ಏನಿದೆ ಅದನ್ನ ನಮ್ಮಿಂದ ಯಾರನ್ನು ಕೂಡ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. My dear friends, in a few days, India will be celebrating the Constitution of India reaching and completing its 75th year. ಆತ್ಮೀಯರೇ, ಇನ್ನು ಕೆಲವೇ ದಿನಗಳಲ್ಲಿ ಭಾರತದ ಗಣರಾಜ್ಯ 75ನೇ ವಸಂತಗಳನ್ನು ಪೂರೈಸತಕ್ಕಂಥದ್ದನ್ನ ನಾವು ಆಚರಿಸಲಿಕ್ಕೆ ದೆಹಲಿನಲ್ಲಿ ಸೇರ್ತಾ ಇದ್ದೀವಿ. Here is the photograph, the portrait of Dr. Baba Saheb Ambedkar. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೊಡ್ಡ ಫೋಟೋ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. He overcame every kind of toxic caste oppression. ಅವರು ಎಲ್ಲ ಸಂದರ್ಭದಲ್ಲೂ ಈ ವಿನಾಶಕಾರಿಯಾಗಿರ್ತಕ್ಕಂಥ ಜಾತಿ ದೌರ್ಜನ್ಯದ ವಿರುದ್ಧ ಮಾತನಾಡಿದ್ದಾರೆ. And he became one of the founders of the Constitution of India. ಅದೇ ದಾರಿನಲ್ಲಿ ಅವರು ಭಾರತದ ಸಂವಿಧಾನದ ಒಂದು ರೂಪಕರಾಗಿ ರೂಪುಗೊಂಡಿದ್ದಾರೆ. On 26th of January, Prime Minister Modi and other leaders of the BJP and the government will be lining up for Republic Day. ಜನವರಿ 26ನೇ ತಾರೀಕು ಪ್ರಧಾನ ಮಂತ್ರಿ ಮೋದಿ ಮತ್ತು ಅವರ ಸಹೋದ್ಯೋಗಿಗಳು ಗಣರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ಸಾಲಿನಲ್ಲಿ ನಿಲ್ಲಿದ್ದಾರೆ. But the country knows this is the government, this is the party which is dead against the Constitution of India. ಆದರೆ ಯಾವ ಪಕ್ಷ ಸಾಲಿನಲ್ಲಿ ನಿಲ್ತಾ ಇದೆಯೋ ಗಣರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ, ಅದೇ ಪಕ್ಷ ಸಂವಿಧಾನದ ಮೇಲೆ ದಾಳಿ ಮಾಡ್ತಾ ಇದೆ, ಸಂವಿಧಾನವನ್ನ ನಾಶ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. Amit Shah will be standing there. ಅಮಿತ್ ಶಾ ಅವರನ್ನು ಕೂಡ ಅಲ್ಲಿ ಕಳಿಸ್ತಾ ಇದ್ದಾರೆ. This is the same Amit Shah ಇದೇ ಅಮಿತ್ ಶಾ who stood in parliament ಸಂಸತ್ನಲ್ಲಿ ನಿಂತ್ಕೊಂಡು and insulted Dr. Baba Saheb Ambedkar. ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿದ್ರು. He said it has become a fashion to say Ambedkar, 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 Ambedkar. ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ 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 ಕರೀತಕ್ಕಂಥದ್ದು ಒಂದು ರೀತಿ ಫ್ಯಾಷನ್ ಆಗೋಗಿದೆ ಅಂತ ಹೇಳಿ ಮಾತಾಡಿದ್ರು. My dear friends, it is the strength of our unity ಆದ್ರೆ ನಮ್ಮ ಐಕ್ಯತೆ ಮಾತ್ರ that Amit Shah ಅಮಿತ್ ಶಾ ಅವರನ್ನ will be forced to eat those words. ಅದೇ ಪದಗಳನ್ನ ಅವರೇ ತಿನ್ನೋಂಗ್ ಮಾಡಿತ್ತು ನಮ್ಮ ಐಕ್ಯತೆ. Amit Shah, understand, Ambedkar is in the hearts of the people of India because he was the chairman of the Constitution Committee. ಅಮಿತ್ ಶಾ ಅವರೇ ಅಂಬೇಡ್ಕರ್ ಭಾರತೀಯರ ಹೃದಯದಲ್ಲಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಯಾಕೆ ಅವರು ಭಾರತೀಯ ಹೃದಯದಲ್ಲಿದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ರು ಅನ್ನೋದು ನಿಮಗೆ ನೆನಪಿರಲಿ. And the people of India will teach you a lesson for insulting Dr. Baba Saheb Ambedkar. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದಕ್ಕೆ ಅಮಿತ್ ಶಾ ಅವರೇ
ಭಾರತೀಯ ಜನತೆ ನಿಮಗೆ ಪಾಠ ಕಲಿಸ್ತಾರೆ. My dear friends, this government is a government of jumlas. ಆತ್ಮೀಯ ಸ್ನೇಹಿತರೆ, ಈ ಸರ್ಕಾರ ಏನಿದೆ, ಈ ಸರ್ಕಾರ ಸುಳ್ಳುಗಳ ಸರ್ಕಾರ. They announced a scheme for particularly vulnerable tribal groups. ಅವರು ವಿಶೇಷವಾಗಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಆದಿವಾಸಿಗಳಿಗೆ ಯೋಜನೆಗಳನ್ನು ಘೋಷಣೆ ಮಾಡಿದ್ರು. Adivasi illa. PVTG. That is special PVTG. ಆದಿಮ ಸೂಕ್ಷ್ಮ ಬುಡಕಟ್ಟು ಸಮುದಾಯ. Kodaga is among the most oppressed PVTGs. ಅಂತಹ ಸಮುದಾಯಗಳಲ್ಲಿ ಕೊರಗ ಸಮುದಾಯ ಅತ್ಯಂತ ದಮನಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯ. In our country, there are 75 such groups of PVTGs. ನಮ್ಮ ದೇಶದಲ್ಲಿ ಆ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ 75 ಗುಂಪುಗಳಿದ್ದಾವೆ. They live in 28,700 habitations across India. ಅಂಥವರು 28,700 ನೆಲಗಳಲ್ಲಿ ಅವರು ವಾಸವಾಗಿದ್ದಾರೆ. They number only around 10.5 lakh households. ಕೇವಲ 10.5 ಲಕ್ಷ ಕುಟುಂಬಗಳು ಮಾತ್ರವೇ ಇದ್ದಾವೆ. Here in Karnataka, there are only 2 PTGV groups. ಕರ್ನಾಟಕದಲ್ಲಿ ಅಂತಹ ಕೇವಲ 2 ಗುಂಪುಗಳಿದ್ದಾವೆ. One is the Koraga group. ಒಂದು ಅದರಲ್ಲಿ ಕೊರಗ ಗುಂಪು, And the other, and together they have around 62,000 population. ಆ 2 ಸಮುದಾಯಗಳು ಸೇರಿ 62,000 ಜನಸಂಖ್ಯೆ ಇದ್ದಾರೆ. Here in Karnataka, the Koragas number only around 16,000. ಅಂತಹ ಸಮುದಾಯದಲ್ಲಿ ಕರ್ನಾಟಕದ ಕೊರಗರ ಜನಸಂಖ್ಯೆ ಕೇವಲ 16,000 ಮಾತ್ರ. Only 16,000 of a group which has served the landlords, the feudals for centuries. ಹೀಗೆ ಕೇವಲ 16,000 ಇರತಕ್ಕಂಥ ಈ ಜನ ಸಮುದಾಯ ಶತಮಾನಗಳ ಕಾಲ ಭೂಮಾಲೀಕರ ಪಾಳೆಗಾರರ ಸೇವೆ ಮಾಡಿದೆ. The first issue here is how do we save the population of the Koragas? ಇಲ್ಲಿರ್ತಕ್ಕಂಥ ಪ್ರಮುಖ ಮತ್ತು ಪ್ರಧಾನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಂತಹ ಕೊರಗ ಸಮುದಾಯವನ್ನ ರಕ್ಷಣೆ ಮಾಡತಕ್ಕಂಥದ್ದು ಹೇಗೆ ಮತ್ತು ಯಾವಾಗ? Among the Koragas, the infant mortality rate, the birth rate is coming down. ಕೊರಗ ಸಮುದಾಯದಲ್ಲಿ ಮರಣ ಪ್ರಮಾಣ ಹೆಚ್ಚಾಗಿದೆ, ಮಕ್ಕಳು ಹುಟ್ಟತಕ್ಕಂಥ ಪ್ರಮಾಣ ಕಡಿಮೆ ಆಗಿದೆ. 20 years ago, there were over 20,000 Koragas. ಕೆಲವೇ ವರ್ಷಗಳ ಹಿಂದೆ 20,000ಕ್ಕಿಂತ ಹೆಚ್ಚಿನ ಕೊರಗರಿದ್ರು. But now their number is 16,000. ಆದ್ರೆ ಈಗ ಅವ್ರ ಸಂಖ್ಯೆ ಕೇವಲ 16,000 ಕುಸಿದೋಗಿದೆ. And Comrade Gurushan told me it may be down to even 12,000. ಗುರುಶಾಂತ್ ಅವರು ಹೇಳ್ತಾ ಇದ್ರು, ಅದು ಇನ್ನೇನೋ 12,000ಕ್ಕೆ ಇಳಿದು ಬಿಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. Before our eyes, the policies of the government, the reality of capitalist exploitation, the reality of inequality is killing our brothers and sisters of the Koraga community. ವಾಸ್ತವ ಏನು ಅಂತ ಹೇಳಿದ್ರೆ, ಈ ಬಂಡವಾಳಶಾಹಿ ಶೋಷಣೆ ಏನಿದೆ, ಈ ಪಾಳೆಗಾರಿ ಶೋಷಣೆ ಏನಿದೆ, ಇದು ನಮ್ಮ ಕಣ್ಣೆದುರುಗಡೆನೆ ನಮ್ಮ ಕೊರಗ ಸಮುದಾಯದ ಸೋದರ ಸಹೋದರಿಯರನ್ನ ಕೊಲೆ ಮಾಡ್ತಾ ಇದೆ, ನಾಶ ಮಾಡ್ತಾ ಇದೆ. Ambedkar had said the constitution is only as good as the men who will implement it. Please repeat. The constitution of India is only as good as the men who will implement it. In other words, it's ಸಂವಿಧಾನ ಅಂತ ಏನಿದೆ, ಸಂವಿಧಾನ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ, ಆ ಸಂವಿಧಾನವನ್ನ ಜಾರಿ ಮಾಡ್ತಕ್ಕಂಥ ಜನ ಎಷ್ಟು ಒಳ್ಳೆಯವರು, ಸಂವಿಧಾನವು ಕೂಡ ಅಷ್ಟೇ ಒಳ್ಳೆಯದಾಗಿದೆ.
ಅಂದ್ರೆ ಜಾರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಬರೀ ಸಂವಿಧಾನದಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. Over the years, the Koraga community, their constitutional rights have been violated by successive governments at the center and in the state. ಅನೇಕ ವರ್ಷಗಳಲ್ಲಿ ಸಂವಿಧಾನ ಕೊಡಮಾಡಿರ್ತಕ್ಕಂಥ ಕೊರಗರ ಹಕ್ಕುಗಳೇನಿದ್ದಾವೆ ಆ ಹಕ್ಕುಗಳನ್ನು ಕೇಂದ್ರದಲ್ಲಿ ಆಳಿದಂಥ ಸರ್ಕಾರಗಳು, ರಾಜ್ಯದಲ್ಲಿ ಆಳಿದಂಥ ಸರ್ಕಾರಗಳು ನಿರಾಕರಿಸ್ತಾ ಬಂದಿದ್ದಾವೆ. The Constitution has prohibited untouchability in our country. ಸಂವಿಧಾನ ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ. The Constitution and the law has prohibited any practice against the dignity and the human rights of any social Dalit group. ಯಾವುದೇ ಸಾಮಾಜಿಕ ದಲಿತ ಗುಂಪುಗಳ ವಿರುದ್ಧ ಸಾಮಾಜಿಕ ಅಸಮಾನತೆಯನ್ನು ಆಚರಿಸಬಾರದು, ಅವರ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಆಚರಣೆಗಳನ್ನು ಮಾಡಬಾರದು ಅಂತ ಹೇಳಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ನಿಷೇಧವನ್ನು ಹೇರಲಾಗಿದೆ. But the caste system under these governments has spread and has continued to have untouchability even against Adivasi communities. ಆದರೆ ಈ ಸರ್ಕಾರದ ಅಡಿನಲ್ಲಿ ಜಾತಿ ವ್ಯವಸ್ಥೆ ಬೆಳೀತಾ ಇದೆ, ಬಲಗೊಳ್ತಾ ಇದೆ. ಆದಿವಾಸಿ ಸಮುದಾಯವೂ ಸೇರಿದಂತೆ ಎಲ್ಲ ದಲಿತ ಸಮುದಾಯಗಳ ವಿರುದ್ಧ ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. What is this practice of Ajalu? ಈ ಅಜಲು ಪದ್ಧತಿ ಆಚರಣೆ ಅಂದ್ರೆ ಏನು? What a shameful practice it is. ಇದೊಂದು ನಾಚಿಕೆಗೇಡಿನ ಆಚರಣೆ. How many years it was being implemented here in Karnataka? ಎಷ್ಟು ವರ್ಷಗಳಿಂದ ಕರ್ನಾಟಕದಲ್ಲಿ ಇದನ್ನ ಜಾರಿ ಮಾಡಲಾಗ್ತಾ ಇದೆ. How shameful that only in 2000 a law was brought to prohibit Ajalu. ನಾಚಿಕೆಗೇಡಿನ ವಿಷಯ ಏನು ಅಂತ ಹೇಳಿದ್ರೆ, ಶತಮಾನಗಳಿಂದ ಈ ಅಜಲು ಪದ್ಧತಿ ಜಾರಿ ಇದ್ರೂ ಕೂಡ ಕೇವಲ 2000ನೇ ಇಸ್ವಿನಲ್ಲಿ ಅಜಲು ಪದ್ಧತಿಯನ್ನು ನಿಷೇಧಿಸಿ ಒಂದು ಕಾನೂನನ್ನು ಮಾಡಲಾಗಿದೆ. You all know what Ajalu is. ಅಜಲು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. You cut the nails, you cut the hair, another human. ನೀವು ಬೇರೆಯವರ ಕೂದಲನ್ನ ಉಗುರುಗಳನ್ನ ಕತ್ತರಿಸಬೇಕು. And you mix it in the food. ನಿಮ್ಮ ಉಣ್ಣುವ ಆಹಾರದ ಜೊತೆ ಅದನ್ನ ಬೆರೆಸಬೇಕು. And you make the Koraga eat it. ಕೊರಗರು ಅದನ್ನ ಉಣ್ಣೋಂಗ್ ಮಾಡ್ತೀರಿ. Shame, shame on this system. ಈ ವ್ಯವಸ್ಥೆ ನಾಚಿಕೆಗೇಡು, ನಾಚಿಕೆಗೇಡು, ನಾಚಿಕೆಗೇಡು. And even today it is being practiced. ಈಗಲೂ ಕೂಡ ಅದನ್ನ ಆಚರಿಸಲಾಗ್ತಾ ಇದೆ. The BJP RSS promotes obscurantism. ಬಿಜೆಪಿ ಮತ್ತು RSS ಇಂಥವನ್ನೇ ಬೆಳೆಸ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. They promote regressive rituals. ಅವರು ಇಂತಹ ಆಚರಣೆಗಳನ್ನ ಆಚರಿಸಬೇಕು ಅಂತ ಹೇಳ್ತಕ್ಕಂಥ ಒತ್ತಡವನ್ನು ಉಂಟು ಮಾಡ್ತಾ ಇದ್ದಾರೆ. In the name of tradition and custom, they are reintroducing so many of these regressive rituals. ನಮ್ಮ ಪರಂಪರೆ ಮತ್ತು ಸಂಸ್ಕೃತಿ ಹೆಸರಿನಲ್ಲಿ ಇಂತಹ ಅನೇಕ ಹೀನ ಆಚರಣೆಗಳನ್ನ ಮತ್ತೆ ಜಾರಿಗೆ ತರ್ತಕ್ಕಂಥ ಪ್ರಯತ್ನಗಳನ್ನು The ನಡೆಸ್ತಾ power of ಇದ್ದಾರೆ. the landlords and the feudals is still there. ಈಗಲೂ ಕೂಡ ಪಾಳೆಗಾರರು ಭೂಮಾಲೀಕರಿದ್ದಾರೆ. Still in many areas it is practiced. ಇನ್ನು ಅನೇಕ ಪ್ರದೇಶಗಳಲ್ಲಿ ಇಂತಹ ಹೀನ ಆಚರಣೆಗಳನ್ನು We ಆಚರಿಸಲಾಗ್ತಾ ಇದೆ. demand that this government give full compensation to the Koraga community. ನಾವು ಈ ಸರ್ಕಾರ ಕೊರಗ ಸಮುದಾಯಕ್ಕೆ ಪೂರ್ಣ ಪ್ರಮಾಣದ ಪರಿಹಾರೋಪಾಯಗಳನ್ನು ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. Against the historic injustice of untouchability. ಏನು ಐತಿಹಾಸಿಕವಾಗಿ ಅಸ್ಪೃಶ್ಯತೆ ಆಚರಣೆಗೆ ಗುರುಪಡಿಸಿದರೋ ಅಂತಹ ಕೊರಗ ಸಮುದಾಯಕ್ಕೆ ಪರಿಹಾರಗಳನ್ನು ಕೊಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. My dear brothers and sisters, ನನ್ನ ಆತ್ಮೀಯ ಸೋದರ ಸೋದರಿಯರೇ, today we have a situation where malnutrition, where lack of access to education is one of the major discriminations against the Koraga community. ಇವತ್ತು ಅಪೌಷ್ಟಿಕತೆ ಅಂತ ಹೇಳ್ತಕ್ಕಂಥದ್ದು
ಉತ್ತಮ ಆರೋಗ್ಯಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥದ್ದು ಕೊರಗ ಸಮುದಾಯವನ್ನು ಅತಿ ಹೆಚ್ಚು ಬಾಧಿಸ್ತಾ ಇರತಕ್ಕಂಥ ಒಂದು ಸಮಸ್ಯೆ ಆಗಿದೆ. In India, we have a Right to Education Act. ಭಾರತ ದೇಶದಲ್ಲಿ ಶಿಕ್ಷಣದ ಹಕ್ಕು ಕಾಯ್ದೆ ಹೊಂದಿದ್ದೀವಿ. But that act is not applicable, it would seem, to the children of the Koraga and other Adivasi community. ಆದರೆ ಈ ಶಿಕ್ಷಣ ಕಾಯ್ದೆ ಏನಿದೆ ಕೊರಗ ಮತ್ತು ಇತರ ಆದಿವಾಸಿ ಸಮುದಾಯದ ಮಕ್ಕಳಿಗೆ ಜಾರಿಗೆ ಬರ್ತಾ ಇಲ್ಲ. And we can demand here ಆದ್ರೆ ನಾವಿಲ್ಲಿ ಕೇಳ್ತಾ ಇದ್ದೀವಿ concrete steps to wipe out malnutrition among the community. ಇಂತಹ ಸಮುದಾಯಗಳಲ್ಲಿರ್ತಕ್ಕಂಥ ಅಪೌಷ್ಟಿಕತೆಯನ್ನು ತೊಡೆದು ಹಾಕಲಿಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿ ನಾವಿಲ್ಲಿ ಒತ್ತಾಯಿಸ್ತಾ ಇದ್ದೀವಿ. My dear friends, in neighboring Kerala, ಆತ್ಮೀಯ ಸ್ನೇಹಿತರ ಪಕ್ಕದ ಕೇರಳದಲ್ಲಿ there is an LDF government. ಒಂದು ಎಡ ಪ್ರಜಾಸತ್ತಾತ್ಮಕ ರಂಗದ ಸರ್ಕಾರ ಇದೆ. To wipe out malnutrition among the tribal communities of Palghat, of Wayanad, of other districts. ಪಾಲ್ಘಾಟ್, ವಾಯನಾಡ್ ಮತ್ತು ಇತರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಆದಿವಾಸಿ ಸಮುದಾಯದ ಅಪೌಷ್ಟಿಕತೆಯನ್ನು ತೊಡೆದು ಹಾಕಲಿಕ್ಕೆ ಆ ಸರ್ಕಾರ They have first community kitchens with nutritious food. ಪೌಷ್ಟಿಕ ಆಹಾರ ಹೊಂದಿರತಕ್ಕಂಥ ಸಮುದಾಯ ಹೋಟೆಲ್ಗಳನ್ನು ಆರಂಭಿಸಿದ್ರು. Second, they have packages of high protein food which is delivered to every tribal household. ಪ್ರತಿ ಆದಿವಾಸಿ ಸಮುದಾಯದ ಮನೆಗೆ ಪ್ರೋಟೀನ್ ಯುಕ್ತ ಆಹಾರವನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಪ್ಯಾಕೇಜ್ ಅನ್ನು ಅವರು ಜಾರಿಗೆ ತಂದರು. And for education, there are special measures for the education of tribal children. ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಆದಿವಾಸಿ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ವಿಶೇಷ ಯೋಜನೆಗಳನ್ನು ಕೇರಳದ LDF ಸರ್ಕಾರ ರೂಪಿಸಿದೆ. Where there are remote habitations, school buses are sent to tribal areas to bring the children to school. ಎಲ್ಲಿ ಅತ್ಯಂತ ನಿಗೂಢವಾದಂಥ ದೂರದ ಪ್ರದೇಶಗಳಲ್ಲಿ ಆದಿವಾಸಿಗಳು ವಾಸ ಮಾಡ್ತಾ ಇದ್ದಾರೋ ಅಲ್ಲಿಂದ ಅವರ ಮಕ್ಕಳುಗಳನ್ನ ಶಾಲೆ ಕರೆತರಲಿಕ್ಕೆ ವಿಶೇಷ ಬಸ್ಗಳನ್ನು ವಾಹನಗಳನ್ನು ಕೇರಳದ ಸರ್ಕಾರ ವ್ಯವಸ್ಥೆ And ಮಾಡಿದೆ. the most important issue of land. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭೂಮಿ ಪ್ರಶ್ನೆಗೆ ಸಂಬಂಧಿಸಿದಂತೆ Mainly the PVTGs, they are landless communities. ಅದರಲ್ಲೂ ಭೂಮಿಯನ್ನೇ ಹೊಂದಿರದೇ ಇರತಕ್ಕಂಥ ವಿಶೇಷ ಆದಿವಾಸಿ ಸಮುದಾಯಗಳಿಗೆ Just across the border is the Kerala district of Kasargod. ಅದರಲ್ಲೂ ನಿಮ್ಮ ಪಕ್ಕದಲ್ಲೇ ಇರತಕ್ಕಂಥ ಕಾಸರಗೋಡು ಜಿಲ್ಲೆನಲ್ಲಿ In Kasargod and in Manjeshwar, you will be happy to know, my dear friends, that in November 2024, ಕಾಸರಗೋಡು ಮತ್ತು ಮಂಜೇಶ್ವರದಲ್ಲಿ ನಿಮ್ಗೆ ಅದು ನೋಡ್ಲಿಕ್ಕೆ ಸಂತೋಷ ಆಗುತ್ತೆ. ನವೆಂಬರ್ 2024ನೇ ಇಸ್ವಿನಲ್ಲಿ there was a program to identify the Kuruga community. ಕೊರಗ ಸಮುದಾಯವನ್ನು ಗುರುತಿಸಲಿಕ್ಕೆ ಅವರು ಒಂದು ಯೋಜನೆಯನ್ನ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ್ರು. It was found that there are 59 colonies and 15 villages. ಅವರಲ್ಲಿ ಗುರುತಿಸಿದ್ದು 59 ಕಾಲೋನಿಗಳಿದ್ದಾವೆ, 15 ಹಳ್ಳಿಗಳಿದ್ದಾವೆ ಅಂತ ಹೇಳಿ ಗುರುತಿಸಿದ್ರು. And 539 Kuruga families. 539 ಕೊರಗ ಕುಟುಂಬಗಳಿದ್ದಾವೆ ಅಂತ ಹೇಳಿ ಗುರುತಿಸಿದ್ರು ಅಲ್ಲಿ. My dear friends, it is the LDF led by Pinarayi Vijayan of the CPIM. CPIM ನ ಪಿಣರಾಯಿ ವಿಜಯನ್ ನೇತೃತ್ವದ ಅಲ್ಲಿಯ LDF ಸರ್ಕಾರ started a program called Operation Smile. ಅವರೊಂದು ಯೋಜನೆಯನ್ನು ಶುರು ಮಾಡಿದ್ರು. ಅದೇನಪ್ಪ ಅಂತ ಹೇಳಿದ್ರೆ ಆಪರೇಷನ್ ಹುಸಿ ನಗೆ, ಆಪರೇಷನ್ ನಗೆ ಅಂತ ಹೇಳ್ತಕ್ಕಂಥ ಒಂದು ಯೋಜನೆಯನ್ನು ಶುರು ಮಾಡಿದ್ರು. What is smile? ನಗೆ, ಸ್ಮೈಲಿಂಗ್. Operation Nage. ಯಾ, To bring Nage on the faces of every Kuruga mother, of every Kuruga sister. It is decided and implemented ಪ್ರತಿಯೊಬ್ಬ
ಕೊರಗ ಸೋದರಿ ಮತ್ತು ಕೊರಗ ತಾಯಿಯ ಮುಖದಲ್ಲಿ ಮಂದಹಾಸವನ್ನು ನೋಡಲಿಕ್ಕೆ, ನಗೆಯನ್ನು ನೋಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು, ಅದನ್ನು ಜಾರಿಗೊಳಿಸಿದ್ರು. That 193.5 hectares of land will be distributed to the Koruga community. Each family is to get land under this project of the LDF. ಆ ಯೋಜನೆಯಲ್ಲಿ ಕೊರಗ ಸಮುದಾಯಕ್ಕೆ ಕೊಡಬೇಕು ಅಂತೇಳಿ 193.5 ಹೆಕ್ಟೇರ್ ಭೂಮಿಯನ್ನು ಗುರುತಿಸಿದ್ರು. ಭೂಮಿ ಇಲ್ಲದೆ ಇರತಕ್ಕಂಥ ಪ್ರತಿ ಕೊರಗ ಕುಟುಂಬಕ್ಕೆ ಭೂಮಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದರು. That is why we say our struggle is a struggle for the implementation of the Constitution. ಆದ್ರಿಂದ ನಾವು ಹೇಳ್ತಾ ಇದ್ದೀವಿ, ನಮ್ಮ ಹೋರಾಟ ಅಂತ ಹೇಳಿದ್ರೆ ಸಂವಿಧಾನದ ಆಶಯಗಳನ್ನ ಜಾರಿಗೆ ತರ್ತಕ್ಕಂಥ ಹೋರಾಟ. Our struggle is a struggle for the implementation of any pro-tribal law. ನಮ್ಮ ಹೋರಾಟ ಯಾವುದೇ ರೀತಿಯ ಆದಿವಾಸಿಗಳ ಪರವಾಗಿರ್ತಕ್ಕಂಥ ನೀತಿಗಳನ್ನ ಜಾರಿ ಮಾಡಿಸ್ಲಿಕ್ಕೆ ಇರ್ತಕ್ಕಂಥ ಹೋರಾಟ. Our struggle is a struggle to live as human beings with dignity and rights. We don't want the patronage and charity of these governments. We want our rights. That is what this Akrosh rally is about. ನಮ್ಮ ಹೋರಾಟ ಆದಿವಾಸಿಗಳ ಹಕ್ಕು ಮತ್ತು ಘನತೆಯ ಬದುಕಿಗಾಗಿನ ಹೋರಾಟ. ಆದಿವಾಸಿಗಳನ್ನ ಭಿಕ್ಷುಕರ ತರ ಕಾಣಲಿಕ್ಕೆ, ಅವರ ಕರುಣೆಯಿಂದ ಕಾಣಲಿಕ್ಕೆ ಇರತಕ್ಕಂಥ ಹೋರಾಟ ಅಲ್ಲ. ನಮ್ಮ ಹಕ್ಕುಗಳನ್ನ, ನಮ್ಮ ಘನತೆಯನ್ನು ಪಡ್ಕೊಳ್ಳಿಕ್ಕೆ ನಡೆದಿರ್ತಕ್ಕಂಥ ಹೋರಾಟ. ಆ ಹೋರಾಟಕ್ಕಾಗಿ ಈ ಸಮಾವೇಶ. These shameless people, they rob us of our gods. They rob us of our gods. ಈ ನಾಚಿಕೆಗೆಟ್ಟ ಜನ ನಮ್ಮನ್ನ ದೇವರು ಅಂತ ಹೇಳ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ. Today, the Deva Koragaja, the Deva of the Koragar community, the hero of the Koragar community. Today, these shameless elite people, they try and rob us of our God. ಕೊರಗಜ್ಜ ಏನಿದ್ದಾರೆ, ನಮ್ಮ ದೈವ, ನಮ್ಮ ಆತ್ಮದ ದೇವರು. ಈ ದೇವರನ್ನ ಶ್ರೀಮಂತರು ಅಂತ ಕರೆಸ್ಕೊಂಡವರು ನಮ್ಮಿಂದ ಕೊಳ್ಳೆ ಹೊಡಿಲಿಕ್ಕೆ ನೋಡ್ತಾ ಇದ್ದಾರೆ, ಕದಿಲಿಕ್ಕೆ ನೋಡ್ತಾ ಇದ್ದಾರೆ. They go and bow before the Koraga God. ಅವರು ಕೊರಗ ದೇವರು ಎದುರುಗಡೆ ಅಡ್ಡ ಬೀಳ್ತಾರೆ. They ask for the power of the Koraga God. ಅವರು ಕೊರಗ ದೇವರ ಆಶೀರ್ವಾದವನ್ನು ಬೇಡ್ತಾರೆ. They ask for the blessing of the Koraga God. ಕೊರಗ ದೇವರಿಂದ ಕೃಪೆಯನ್ನು ಬೇಡ್ತಾರೆ. It cannot be that you ask for the blessing of our God and you kick us in real life. It cannot be. ನೀವು ನಮ್ಮ ದೇವರಿಂದ ಆಶೀರ್ವಾದವನ್ನ, ಕೃಪೆಯನ್ನ ಬೇಡ್ತಾ ನಿಜ ಜೀವನದಲ್ಲಿ ನಮ್ಮನ್ನ ಒದಿತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. You worship our God and you feed us with dirty food. ನೀವು ನಮ್ಮ ದೇವರನ್ನ ಆರಾಧಿಸ್ತೀರಿ, ನಮಗೆ ಕೊಳೆ ಇರ್ತಕ್ಕಂಥ ಊಟವನ್ನು ಬಡಿಸ್ತೀರಿ. You worship our God and you make us run like buffaloes in the mud. ನೀವು ನಮ್ಮ ದೇವರನ್ನ ಆರಾಧಿಸ್ತೀರಿ, ನಮ್ಮನ್ನ ದನಗಳ ತರ ನಡೆಸ್ಕೊಳ್ತೀರಿ. You worship our God, but the God's children are dying of hunger. ನೀವು ನಮ್ಮ ದೇವರನ್ನ ಆರಾಧಿಸ್ತೀರಿ, ಆದ್ರೆ ದೇವರ ಮಕ್ಕಳಾದಂತ ನಮ್ಮನ್ನ ಹಸಿವಿನಿಂದ ಸಾಯುವಂಗ್ ಮಾಡ್ತಾ ಇದ್ದೀರಿ. You paint a picture of our God on your walls, but we have no walls because we live in thatched huts. ನೀವು ನಮ್ಮ ದೇವರುಗಳ ಚಿತ್ರವನ್ನ ಗೋಡೆ ಮೇಲೆ ಬರ್ಕೊಂಡಿದ್ದೀರಿ, ಆದ್ರೆ ನಮಗೆ ನಮ್ಮ ದೇವರ ಚಿತ್ರವನ್ನು ಗೋಡೆ ಮೇಲೆ ಬರ್ಕೊಳ್ಳಿಕ್ಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಗೋಡೆಗಳೇ ಇಲ್ಲ. ನಾವು ಗುಡಿಸಲುಗಳಲ್ಲಿ, ನೆರಕೆ ಸೆಟ್ಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. My dear friends, we are here to fight this injustice. ಆತ್ಮೀಯ ಸ್ನೇಹಿತರೆ, ಇಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವಿಲ್ಲಿದ್ದೀವಿ. My dear friends, we are here to fight the politics of this government, the Congress government.
We asked the Congress government, you won the elections fighting the BJP, but you have done nothing for the Koraga community to stop the exploitation and discrimination. ನಾವು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇದ್ದೀವಿ. ನಾವು ಈ ಕಾಂಗ್ರೆಸ್ ಸರ್ಕಾರವನ್ನು ಕೇಳ್ತೀವಿ, ನೀವು BJP ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಓಟ್ಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ದೀರಿ. ಆದರೆ ನೀವು ಆ ಕೆಲಸ ಮಾಡ್ತಾ ಇಲ್ಲ, BJP ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ನಮ್ಮನ್ನು ರಕ್ಷಣೆ ಮಾಡ್ತಾ ಇಲ್ಲ. They are fighting, spending all their energy. Sitaramaya, Shiva Kumar, you are fighting amongst yourselves. ನೀವು ನಿಮ್ಮೆಲ್ಲ ಶಕ್ತಿಯನ್ನ ನಿಮ್ಮ ಆಂತರಿಕ ಜಗಳದಲ್ಲಿ ಕಳೀತಾ ಇದ್ದೀರಿ. ಸಿದ್ದರಾಮಯ್ಯ, DK ಶಿವಕುಮಾರ್, ನೀವಿಬ್ರು ಜಗಳ ಆಡ್ಕೊಂಡು ಒಂದು ಅವಕಾಶವನ್ನು ಕಳ್ಕೊಳ್ತಾ ಇದ್ದೀರಿ. You are wasting your energy in your own kushti. ನಿಮ್ಮ ಕುಸ್ತಿನಲ್ಲಿ ನಿಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀರಿ. But we are doing kushti against exploitation. ನಾವು ಶೋಷಣೆಯ ವಿರುದ್ಧ ಕುಸ್ತಿ ಆಡ್ತಾ ಇದ್ದೀವಿ. We are doing kushti against exploitation. ನಾವು ಶೋಷಣೆ ದಬ್ಬಾಳಿಕೆ ವಿರುದ್ಧ ಕುಸ್ತಿ ಆಡ್ತಾ ಇದ್ದೀವಿ. Stop your nakli kushti for the kursi. ನೀವು ಕುರ್ಚಿಗಾಗಿಯ ನಿಮ್ಮ ನಕಲಿ ಹೋರಾಟ ಕುಸ್ತಿಯನ್ನ ನಿಲ್ಲಿಸಿ. We are here to demand our rights. ನಾವು ಇಲ್ಲಿ ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಸೇರಿದ್ದೀವಿ. We are here to demand our human rights. ನಾವು ಇಲ್ಲಿ ನಮ್ಮ ಮಾನವ ಹಕ್ಕುಗಳನ್ನು ಕೇಳಲಿಕ್ಕೆ ಸೇರಿದ್ದೀವಿ. And this is a powerful movement for justice. ಇದು ನ್ಯಾಯಕ್ಕಾಗಿ ನಡೀತಾ ಇರತಕ್ಕಂತ ಒಂದು ಬಲಿಷ್ಠ And we ಹೋರಾಟ. will not stop until we get the demands for which we have come here together today. ನೀವು ಯಾವ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಇಲ್ಲಿ ಸೇರಿದ್ದೀರೋ ಆ ಬೇಡಿಕೆಗಳು ಈಡೇರೋ ತನಕನೂ ನಾವು ವಿರಮಿಸುವುದಿಲ್ಲ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. I especially thank the CPIM, the District Committee of Mangalore, Secretary Comrade Munir. I want to thank all the neighboring districts and the CPIM in those districts, which has extended its full support to this struggle of the PVTGs of Karnataka. ಈ ಸಮುದಾಯದ ಹಕ್ಕುಗಳಿಗಾಗಿ ನಿಮ್ಮನ್ನೆಲ್ಲ ಸೇರಿಸಲಿಕ್ಕೆ ಪ್ರಯತ್ನ ಪಟ್ಟಂತ CPIM ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ಅದರ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ, ಹಾಗೇನೇ ಅಕ್ಕಪಕ್ಕದ CPIMನ ಜಿಲ್ಲಾ ಸಮಿತಿಗಳಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. We are going to keep an eye on the budget. ನಾವು ಮುಂದೆ ಬರ್ತಕ್ಕಂಥ ಬಡ್ಜೆಟ್ ಮೇಲೆ ಒಂದು ಕಣ್ಣಿಟ್ಟಿರ್ತೀವಿ. We will see what they give to the PTVGs. ನಾವು ಈ ವಿಶಿಷ್ಟ ಸಮುದಾಯಕ್ಕೆ ಏನು ಸವಲತ್ತುಗಳನ್ನು ಕೊಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ. And undoubtedly our members of parliament will raise a demand for justice for Adivasi communities, for PVTG communities and the Koragas in particular. I thank you very much. Inkalab, Zindabad, Adivasi unity, Zindabad, people's unity, Zindabad. ನಮ್ಮ ಸಂಸದರು ಪಾರ್ಲಿಮೆಂಟಲ್ಲಿ ಆದಿವಾಸಿ ಸಮುದಾಯಗಳ, ವಿಶೇಷ ಆದಿವಾಸಿ ಸಮುದಾಯಗಳ, ಅದರಲ್ಲೂ ಪ್ರಮುಖವಾಗಿ ಕೊರಗ ಸಮುದಾಯದ ಬೇಡಿಕೆಗಳನ್ನು ಎತ್ತುತ್ತಾರೆ ಅಂತೇಳಿ ಹೇಳ್ತಾ ಮತ್ತೊಂದು ಸತಿ ನಿಮಗೆ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.